ನಮಸ್ತೆ, ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ತೋಳದಲ್ಲಿ ಎಕ್ಸ್ಟ್ರಾ ಫ್ಯಾಟನ್ನು ಹೇಗೆ ಕರಗಿಸೋದು ಅಂತ ಕೇಳಿದ್ರಿ. ಇದು ಯೋಗಾಸನ ಅಂದರೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಒಂದು ಆಸನ ಸುಮಾರು ಎಲ್ಲ ಆಸನಗಳು ಮಾಡ್ತಾಯಿದ್ರೆ ನೀವು ಪ್ರತಿಯೊಂದು ನಿಮ್ಮ ಬಾಡಿನಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರೋದೆಲ್ಲ ಕರಗುತ್ತೆ. ಈಗ ಇದರಲ್ಲಿ ಎಫೆಕ್ಟಿವ್ ಆಗಿರೋದು ತೋಳಲ್ಲಿರೋದು ಎಕ್ಸ್ಟ್ರಾ ಫ್ಯಾಟು, ರಿಬ್ಸಲ್ಲಿರೋದು, ಹಿಪ್ಸಲ್ಲಿರೋದು ಕರಗಿಸೋದು ಹೇಗೆ ಅಂತ ತೋರಿಸ್ತೀನಿ. ಇದು ಉತ್ಕಟಾಸನ, ಸೆಂಟ್ರಲ್ ಮಾಡೋದು. ಇದು ಈಸಿ ಮೆಥಡಲ್ಲಿ ಮಾಡೋದು ಅಂತಲ್ಲಿ ನೀವು ನಿಂತ್ಕೊಂಡಾಗ ನಿಮ್ಮ ಹೈಟಿಗೆ ಆ ಹಣೆ ಲೈನ್ಗೆ ಯಾವ ಕಂಬಿ ಬರುತ್ತೋ ಅದನ್ನು ಹಿಡ್ಕೊಳ್ಳಿ. ಮಂಡಿ ನೋವಿಲ್ಲ ಅನ್ನೋರು ಇನ್ನೂ 1 ರಾಡ್ 2 ರಾಡ್ ಕೆಳಗಡೆ ಬೇಕಾದರೂ ಹಿಡ್ಕೋಬೋದು. ಮಂಡಿ ನೋವಿರೋರು ಸ್ವಲ್ಪ ಮೇಲಕ್ಕೆ ಹಿಡ್ಕೊಳ್ಳಿ. ತುಂಬ ವಯಸ್ಸಾದರೂ 1 ರಾಡ್ ನಿಮ್ಮ ಹಣೆ ಲೈನ್ಗಿನ 1 ರಾಡ್ ಮೇಲಕ್ಕೆ ಹಿಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಾಂದರೆ ಮಂಡಿ ನೋವಿರೋರ್ಗೆ ನಾನು ಹೇಳ್ತಾ ಇರೋದು. ಮಂಡಿ ನೋವಿಲ್ದರೂ 1 ರಾಡ್ ಕೆಳಗಡೆ ಹಿಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ನಾವು ಈಗ ನಿಧಾನಕ್ಕೆ ನೋಡಿ ಕಾಲಿಂಗೆ ಫೋಲ್ಡ್ ಮಾಡ್ತೀವಲ್ಲ ನೋಡಿ, ಕೈಯೆಲ್ಲ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ನೋಡಿ. ರಿಬ್ಸ್ ಭಾಗನೂ ಸ್ಟ್ರೆಚ್ ಆಗುತ್ತೆ ನೋಡಿ, ಇಲ್ಲಿಂದ ಎಳೆಯುತ್ತೆ. ಮತ್ತು ಬಟಕ್ಸ್ ಡ್ರಾಪ್ ಮಾಡ್ತಿರುವಾಗ ಹಿಪ್ ಮಸಲ್ಸಲ್ಲಿ ಎಕ್ಸ್ಟ್ರಾ ಇರೋದನ್ನು ಕರಗುತ್ತೆ ಫ್ಯಾಟ್ ಭಾಗ. ಮತ್ತು ಮಂಡಿಗೂ ಸ್ಟ್ರೆಂಥನ್ ಆಗುತ್ತೆ. ಈ ಮಂಡಿಗೆ ಮಡಿಸಿರ್ತೀವಲ್ಲ ಇದಕ್ಕೂ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ, ಅಂದರೆ ಸ್ಟ್ರೆಂಥನ್ ಆಗುತ್ತೆ. ಈ ಥರ ಕೂತಿರ್ತೀವಲ್ಲ, ಈ ತೊಡೆ ಮಾಂಸಖಂಡಗಳು ಇದೆಲ್ಲ ಟೈಟ್ ಆಗ್ತಾ ಸ್ಟ್ರೆಚ್ ಆಗ್ತಿರೋದ್ರಿಂದ ಅಲ್ಲಿರೋ ಎಕ್ಸ್ಟ್ರಾ ಫ್ಯಾಟು ಕರಗುತ್ತೆ. ಆಮೇಲೆ ಇನ್ನೊಂದು ರೌಂಡ್ ಮಾಡಬೇಕಾದ್ರೆ ನೀವು ಕೈ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡೋಗ್ಲೂ ನೋಡಿ ಶೋಲ್ಡ್ರ್ ಬ್ಲೇಡು ಚೆನ್ನಾಗಿ ಅಗಲ ಆಗುತ್ತೆ. ಈ ಥರ ಈ ಕುತ್ತಿಗೆ ಹಿಂಗೆ ತಲೆ ಹಿಂದಕ್ಕೆ ತೊಗೋಬಾರ್ದು, ಹೀಗೆ ರಿಲ್ಯಾಕ್ಸ್ ಆಗಿರಬೇಕು. ಚೆನ್ನಾಗಿ ಬ್ರೀದ್ ಮಾಡ್ತಾ ಇರಬೇಕು ನೋಡಿ. ಕೈ ಎಷ್ಟು ಚೆನ್ನಾಗಿ ಎಳಿತಾ ಇರುತ್ತೆ, ಎಕ್ಸ್ಟ್ರಾ ಫ್ಯಾಟು ಕರಗುತ್ತೆ, ಕೈ ನೋವು ಹೋಗುತ್ತೆ. ಮತ್ತು ಶೋಲ್ಡ್ರದ್ದು ಏನಾರು ಪೇಯ್ನ್ ಇತ್ತು ಅಂದರೂ ಹೋಗುತ್ತೆ. ರಿಬ್ಸ್ ಭಾಗ ಮತ್ತು ಬೆನ್ನಿನ ಭಾಗಕ್ಕೂ ರಿಲ್ಯಾಕ್ಸ್ ಆಗುತ್ತೆ ಈ ಭಾಗ ಸ್ಟ್ರೆಚ್ ಆಗೋದ್ರಿಂದ, ಇಲ್ಲಿರೋದ್ರಿಂದ. ಮತ್ತು ಉಸಿರಾಟನೂ ಚೆನ್ನಾಗಿ ನಡೀತಾ ಇರುತ್ತೆ ಇದು ಚೆನ್ನಾಗಿ ಹಿಗ್ಗೋದ್ರಿಂದ. ಕಾಲಿಗೆ, ಕೈಗೆ, ಇಡೀ ಶರೀರಕ್ಕೆ ಇದು ಒಳ್ಳೆಯ ವ್ಯಾಯಾಮ. ಇದು ಸೆಂಟ್ರಲ್ ಮಾಡೋದನ್ನು ನಾನು ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದನ್ನು ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಸ್ ಇದೆ, ಎಲ್ಲ ಹೆಲ್ಪ್ ಆಗೋಂಥದ್ದು. ಉಪಯೋಗ ಪಡ್ಕೊಂಡ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅದು ಕಮೆಂಟ್ಸ್ ಹಾಕಿದ್ರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಇದು ಎಲ್ಲರೂ ಉಪಯೋಗ ಪಡ್ಕೊಳ್ಳಿ, ಆರೋಗ್ಯವಾಗಿರಿ. ನಮಸ್ತೆ.